ಹಲೋ! ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ತುಂಬಾ ಡಿಫರೆಂಟ್ ಆದಂತಹ ಟಾಸ್ಕ್ ಇದೆ. ಸೊ, ಇಲ್ಲಿ ಏನಾಗ್ತಿದೆ ಅಂದ್ರೆ ಈಗ ವಿಲೆನ್ ಎಂಟ್ರಿ ಆಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ವಿಲನ್ ಏನ್ ಹೇಳ್ತಾರೋ ಆ ರೀತಿಯಾಗಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್‌ಗಳು ಕೇಳಲೇಬೇಕು. ಸೊ, ಈಗ 2 ಟೀಮ್‌ಗಳಾಗಿ ವಿಂಗಡಣೆಯಾಗಿದೆ. ಒಂದು ರಜತ್ ಅವರ ಟೀಮ್ ಹಾಗೆ ಇನ್ನೊಂದು ಅಶ್ವಿನಿ ಅವರ ಟೀಮ್. ಈ 2 ಟೀಮ್‌ಗಳ ಒಂದು ಕ್ಯಾಪ್ಟನ್ ಆಗಿ ಈಗ ಅಶ್ವಿನಿ ಅವರು ಹಾಗೆ ರಜತ್ ಅವರು ವಹಿಸಿರುವಂತದ್ದು. ಈಗ ರಜತ್ ಅವ್ರನ್ನ ಹಾಗೆ ಅಶ್ವಿನಿ ಅವ್ರನ್ನ ಆಕ್ಟಿವಿಟಿ ಏರಿಯಾಗೆ ಕರೆದಿದ್ದಾರೆ ವಿಲೆನ್ ಅವರು. ಆದ್ರೆ ಇಲ್ಲಿ ಏನು ವಿಲನ್ ಅವರು ಯಾವ ಟಾಸ್ಕ್ ಕೊಡ್ತಾರೆ, ಏನ್ ಹೇಳ್ತಾರೆ ಅದನ್ನೆಲ್ಲ ಮನೆಯವ್ರು ಮಾಡ್ಲೇಬೇಕು. ಸೊ ಇಬ್ರನ್ನೂ ಕರೆದಾಗ ಯಾರು ಮೊದಲನೇದಾಗಿ ಬಜರ್‌ನ ಪ್ರೆಸ್ ಮಾಡ್ತಾರೆ ಅವರು ಆ ಒಂದು ಟಾಸ್ಕ್‌ನ ಮಾಡ್ಲೇಬೇಕಾಗುತ್ತೆ. ಅದೇ ರೀತಿಯಾಗಿ ನಿನ್ನೆ ರಜತ್ ಅವರು 2 ಟಾಸ್ಕ್‌ಗಳನ್ನ ವಿನ್ ಆದ್ರು ಅಂತಾನೆ ಹೇಳ್ಬೋದು. 2 ಒಂದು ಆಕ್ಟಿವಿಟಿನ ಕೊಟ್ಟಿದ್ರು. ಒಂದು ಹೇರ್ ಸ್ಪ್ರೇ ಮಾಡ್ಕೋಬೇಕು, ಹೇರ್ ಕಲರ್ ಮಾಡ್ಕೋಬೇಕು. ಫೀಮೇಲ್ ಅಂತ ಹೇಳಿದ್ರು. ಅದನ್ನ ಕಾವ್ಯ ಅವರು ಮಾಡಿದ್ರು. ಅದಷ್ಟೇ ಅಲ್ಲದೆ ಟ್ಯಾಟೂ ಹಾಕಿಸ್ಕೋಬೇಕು ಅಂದಾಗ ರಜತ್ ಅವರೇ ಟ್ಯಾಟೂವನ್ನ ಹಾಕಿಸ್ಕೊಂಡ್ರು. ಇವತ್ತು ಅಶ್ವಿನಿ ಅವರು ಬೇಗ ಬ್ರಜರ್‌ನ ಪ್ರೆಸ್ ಮಾಡಿ ಈಗ ಅವರು ಒಂದು ಟಾಸ್ಕ್‌ನ ವಿನ್ ಆದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಇಲ್ಲಿ ಹೇರ್ ಕಟಿಂಗ್ ಮಾಡ್ಬೇಕು. ಅವರು ಹೇಳಿದಂತಹ ರೀತಿಯಲ್ಲೇ ಸ್ಟೈಲಲ್ಲೇ ಕಟಿಂಗ್ ಮಾಡ್ಬೇಕು. ಅಶ್ವಿನಿ ಅವರ ಟೀಮಲ್ಲಿ ಈಗ ಮಾಳು ಅವರು ಹೇರ್ ಕಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟು ಸ್ಟೈಲಿಶ್ ಆಗಿದೆ ಅಂದ್ರೆ ನೋಡಕ್ಕಾಗಲ್ಲ ಆ ರೀತಿಯಾಗಿ. ಹಾಗಾಗಿ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾ ಇದ್ದಾರೆ. ಟೀಮಲ್ಲಿ ಅವರೊಬ್ರೇನಾ ಮಾಳು ಅಣ್ಣ ನೀವೊಬ್ರೇನಾ ಇದ್ದಿದ್ದು ಉದ್ದುದ್ದ ಕೂದಲು ಇದ್ದವರು ಇದ್ರಲ್ಲ ಅಂತ. ಅಂದ್ರೆ ಧ್ರುವಂತ್ ಅವ್ರಿಗೆ ಅವರು ಟಾಂಗ್ ಕೊಡ್ತಾ ಇರಬಹುದು ಅಂತ ಅನ್ಸುತ್ತೆ. ಸೊ ಧ್ರುವಂತ್ ಅವ್ರದ್ದೇ ಉದ್ದ ಕೂದ್ಲಿರೋದು ಅಲ್ವಾ? ಹಾಗಾಗಿ ಧ್ರುವಂತ್ ಅವ್ರ ಬಗ್ಗೆ ಹೇಳ್ತಾ ಇರೋದು. ಇಲ್ಲಿ ಅಶ್ವಿನಿ ಅವರು ಚೀರ್ ಅಪ್ ಮಾಡ್ತಾ ಇದ್ದಾರೆ ಮಾಳು ಅವರಿಗೆ. ಮಾಳು ಅವರ ಹೇರ್ ಕಟಿಂಗ್ ಅನ್ನ ಯಾರು ರಜತ್ ಅವರು ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿ ಅವರು ಮತ್ತೆ ಹೇಳ್ತಾರೆ ಯಾರಾದ್ರೂ ನಿನ್ ಜೊತೆ ಫೈಟ್ ಮಾಡಕ್ ಬಂದ್ರೆ ಕೂದ್ಲಲ್ಲೇ ಚುಚ್ಚಿ ಕಳ್ಸ್ಬಿಡ್ಬೋದು ಅಂತ ಹೇಳಿ. ಎಲ್ಲೋದ್ರು ಗಿಲ್ಲಿ ಕಾಮಿಡಿ ಮಾತ್ರ ಸ್ಟಾಪ್ ಆಗಲ್ಲ ಗುರು. ಕಾಮಿಡಿಯಿಂದಾನೇ ಬಿಗ್ ಬಾಸ್ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗ್ ಕಾಮಿಡಿ ಮಾಡ್ತಾರೆ, ಎಷ್ಟು ಚೆನ್ನಾಗ್ ಪಂಚ್ ಡೈಲಾಗ್ ಹೊಡಿತಾರೆ ಅಂತಂದ್ರೆ, ಈ ಸೀಸನ್ ಫುಲ್ ಒಂಥರ ಕಾಮಿಡಿ ಆಗಿ ಫುಲ್ ಎಂಜಾಯ್‌ಮೆಂಟ್ ಅಲ್ಲೇ ಅಥವಾ ಮನರಂಜನಾತ್ಮಕವಾಗಿದೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಇಲ್ಲಿ ವಿಲನ್ ಕಾಟಕ್ಕೆ ನಿಜವಾಗ್ಲೂ ಮನೆಯಲ್ಲಿ ಇರುವಂತ ಕಂಟೆಸ್ಟೆಂಟ್ ಗಳೆಲ್ಲ ತತ್ತರ ಆಗಿ ಹೋಗಿದ್ದಾರೆ. ಮೊದ್ಲಿಂದಾನೇ ಪ್ಲಾನ್ ಮಾಡ್ಕೊಂತಿದ್ದಾರೆ. ಅಯ್ಯೋ! ಹೆಡ್ ಶೇವ್ ಮಾಡ್ಸಿದ್ರೆ, ಹಾಗ್ ಮಾಡ್ಸಿದ್ರೆ, ಹೀಗ್ ಮಾಡ್ಸಿದ್ರೆ, ಈ ತರ ಟಾಸ್ಕ್ ಕೊಟ್ರೆ ಅಂತ ಎಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಈ ತರ ಎಲ್ಲ ಕೊಟ್ರೆ ಭಯನೇ. ಟಾಸ್ಕ್ ಅಂತ ಕೊಟ್ಟಾಗ ಸೊ ಮಾಡ್ಬಿಡ್ಬೋದು. ಗೇಮ್‌ಗಳೆಲ್ಲ ಆಡ್ಬಿಡ್ಬೋದು. ಆದ್ರೆ ಈ ತರ ಆಗಿ ಫಿಸಿಕಲ್ ಟಾಸ್ಕ್ ಅಂತಂದ್ರೆ ಹೆಡ್ ಶೇವ್ ಮಾಡಿಸ್ಕೊಳ್ಳಿ, ಹೇರ್ ಕಲರ್ ಮಾಡ್ಕೊಳ್ಳಿ ಅಂದಾಗ ಸ್ವಲ್ಪ ಭಯ ಆಗುತ್ತೆ ಅಂತಾನೆ ಹೇಳ್ಬೋದು. ಅಶ್ವಿನಿ ಟೀಮಿಂದ ಈಗ ಮಾಳು ಅವರು ಒಪ್ಪಿ ಹೆಡ್ ಶೇವ್ ಮಾಡ್ಸಿದ್ದಾರೆ. ಸೊ ಅವ್ರ ಸ್ಟೈಲ್ ನೋಡ್ಬೋದು ನೀವು. ಈ ಉಪ್ಪಿ ಸರ್ ಮೂವಿಲೆಲ್ಲ ಇರುತ್ತಲ್ಲ ಆ ತರ ಆಗಿ ಫುಲ್ ರೌಂಡ್ ಎಲ್ಲ ತೆಗ್ಸ್‌ಬಿಟ್ಟಿದ್ದಾರೆ. ಸೆಂಟರ್ ಅಷ್ಟೇ ಇದೆ ಇವಾಗ ಹೆಡ್ ಶೇವ್ ಅಂತಾನೆ ಹೇಳ್ಬೋದು. ಇನ್ನು ಈ ವಿಲನ್ ಏನೇನ್ ಟಾಸ್ಕ್ ಕೊಡ್ತಾರೋ, ಏನೇನ್ ಟ್ವಿಸ್ಟ್ ಕೊಡ್ತಾರೋ ಗೊತ್ತಿಲ್ಲ. ಮನೆಯವರಿಗಂತೂ ತುಂಬಾ ಶಾಕ್ ಆಗ್ಬಿಟ್ಟಿದೆ. ಅದಕ್ಕೆ ಗಿಲ್ಲಿ ಅವರು ಹೇಳ್ತಾರೆ, "ಈ ತರ ಶೇವ್ ಮಾಡ್ಸೋದು, ಈ ತರ ಹೇರ್ ಕಟಿಂಗ್ ಮಾಡ್ಸೋದು ಅಂದ್ರೆ ಮಾಳು ಅವರು ಫೋಟೋ ಏನಾದ್ರು ತೋರ್ಸಿದ್ರೆ ಈ ತರ ಮಾಡ್ಸ್ಕೊಳಕ್ ಒಪ್ತಾನೆ ಇರ್ಲಿಲ್ಲ" ಅಂತ ಹೇಳಿ. ಅವ್ರೇನ್ ಅನ್ಕೊಂಡಿದ್ದಾರೆ ಫುಲ್ ಶೇವ್ ಮಾಡ್ಬಿಡ್ತಾರೆ. ಅಂದ್ರೆ ಬೋಳ್ಳ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಈ ರೀತಿ ಒಂದು ಸ್ಟೈಲ್ ಅಂತ ಅಂದಾಗ ಅವರು ಈ ರೀತಿಯಾಗಿ ಒಪ್ತಾ ಇರ್ಲಿಲ್ಲ ಅಂತ ಹೇಳಿ ಇಲ್ಲಿ ಗಿಲ್ಲಿ ಅವರ ವಾದ ಆಗಿದೆ. ಅಷ್ಟೇ ಅಲ್ಲದೆ ಟಾಸ್ಕ್‌ಗಳೇನಾದ್ರೂ ಇದ್ರೆ ಮಾಳು ಅವ್ರನ್ನ ಸ್ವಲ್ಪ ದೂರನೇ ಇಡ್ತಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅಷ್ಟಾಗಿ ಆಟ ಆಡಲ್ಲ ಅಂತ ಅನ್ಕೊಂಡು. ಆದ್ರೆ ಅಶ್ವಿನಿ ಅವರು ಇಲ್ಲಿ ಇವ್ರನ್ನ ಚಾಯ್ಸ್ ಮಾಡಿದ್ದಾರೆ. ಮಾಳು ಅವರೇ ಒಪ್ಕೊಂಡಿದ್ದಾರೆ ಈ ಒಂದು ಟಾಸ್ಕ್‌ಗೆ. ಟಾಸ್ಕ್ ತುಂಬಾ ಚೆನ್ನಾಗಿ ಆಡ್ತಾರೆ ಮಾಳು ಅವರು. ಆದ್ರೆ ಅವರು ಚೆನ್ನಾಗಿ ಆಟ ಆಡಲ್ಲ ಅಂದು ಟಾಸ್ಕ್‌ನಿಂದ ಹೊರಗಿಡ್ತಾರೆ ಅಲ್ಲಿರುವಂತಹ ಕಂಟೆಸ್ಟೆಂಟ್‌ಗಳು. ಆದ್ರೆ ಈ ತರದ್ದೆಲ್ಲ ಟಾಸ್ಕ್‌ಗಳು ಬಂದಾಗ ಇವ್ರನ್ನೇ ಮುಂದೆ ತಳ್ತಾರೆ ಅಂತಾನೆ ಹೇಳ್ಬೋದು. ಇವರೆಲ್ಲ ಸ್ಟ್ರಾಟಜಿ ಅಂತಾನೆ ಹೇಳ್ಬೋದು. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಇರುತ್ತೆ. ತುಂಬಾ ಎಂಜಾಯ್ ಅಂತೂ ಮಾಡ್ತಾ ಇದೀವಿ. ಪಾಪ ಅವರಿಗಂತೂ ತುಂಬಾ ಕಷ್ಟ ಆಗುತ್ತಿದೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್. ಕಾವ್ಯ ಅವರು ನಿನ್ನೆ ಹೇರ್ ಸ್ಪ್ರೇ ಮಾಡಿಸ್ಕೊಂಡಿದ್ದಾರೆ. ರಜತ್ ಅವರು ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ. ಇನ್ನೇನ್ ಕಾದಿದೆಯೋ ವಿಲನ್ ನಿಂದ ಈ ಒಂದು ಮನೆಯ ಕಂಟೆಸ್ಟೆಂಟ್‌ಗಳಿಗೆ. ಸೊ ಕಾದ್ ನೋಡೋಣ. ಮತ್ತೆ ಹೊಸ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ನಮಸ್ಕಾರ.